So next we have to derive the expression for period of oscillation of a simple pendulum. So this is very important derivation and frequently asked. So 5 marks derivation ಇದು ಬರುತ್ತೆ. ಸೊ ತುಂಬ ಈಸಿಯಾಗಿ ಡೆರಿವೇಷನ್ ನಾವು ಮಾಡುವ. ಸೊ ಎಕ್ಸ್ಪ್ರೆಷನ್ ಫಾರ್ ಪೀರಿಯಡ್ ಆಫ್ ಆಸಿಲೇಷನ್, ಹೇಗೆ ಸ್ಪ್ರಿಂಗಿಗೆ ನಾವು ಪೀರಿಯಡ್ ಆಫ್ ಆಸಿಲೇಷನ್ ನೋಡಿದ್ವಿ, ಅದೇ ರೀತಿ ಸಿಂಪಲ್ ಪೆಂಡುಲಮಿಗೆ ನಾವೀಗ ಡೆರಿವೇಷನ್ ಮಾಡಬೇಕು ಪೀರಿಯಡ್ ಆಫ್ ಆಸಿಲೇಷನ್. ದ್ಯಾಟ್ ಫಾರ್ಮುಲಾ ಯು ಆರ್ ಯೂಸಿಂಗ್ ಇನ್ ದ ಲ್ಯಾಬೊರೇಟರಿ. ಸೊ ದ್ಯಾರ್ ಫೋರ್ ಎಕ್ಸ್ಪ್ರೆಷನ್ ಫಾರ್ ಪೀರಿಯಡ್ ಆಫ್ ಎ ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡುಲಮ್. ಸೊ ಲೆಟ್ ಅಸ್ ಟೇಕ್ ಎ ಸಿಂಪಲ್ ಪೆಂಡುಲಮ್. ನಿಮಗೆ ಗೊತ್ತಿದೆ ಸಿಂಪಲ್ ಪೆಂಡುಲಮ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಿ. ಸೊ ಒಂದು ಸ್ಟ್ರಿಂಗ್, ಅದಕ್ಕೊಂದು ಬಾಬ್ ಕನೆಕ್ಟ್ ಮಾಡಬೇಕು. ಸೊ free end of the spring is connected to a rigid support. ಸೊ ಹೀಗಿರುತ್ತೆ. ಈಗ ಸೆಂಟರ್ ಆಫ್ ದ ಬಾಬಿಂದ ಈ ರಿಜಿಡ್ ಸಪೋರ್ಟಿಗೆ ಇರುವಂಥ ದೂರವನ್ನು ನಾವು ಲೆಂತ್ ಆಫ್ ದ ಸಿಂಪಲ್ ಪೆಂಡುಲಮ್ ಅಂತ ಕರಿತೇವೆ. ಲೆಂತ್ ಆಫ್ ದ ಸಿಂಪಲ್ ಪೆಂಡುಲಮ್. ದೇರ್ ಫೋರ್ ಎಲ್ ಲೆಂತ್ ಆಫ್ ದ ಸಿಂಪಲ್ ಪೆಂಡುಲಮ್. ಸೊ ಸಿಂಪಲ್ ಪೆಂಡುಲಮಿನ ಲೆಂತನ್ನು ಎಲ್ ಅಂತ ಟ್ರೀಟ್ ಮಾಡಿ. ಜಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ದ ಪ್ಲೇಸ್. ಈ ಜಾಗದಲ್ಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಇದೆ ಅಂತ ಅನ್ಸ್ಕೊಟ್ಟು. ನಾವು 2 ಫೋರ್ಸಸ್ ಆರ್ ಆ್ಯಕ್ಟಿಂಗ್. ಒಂದು ಎಮ್ ಜಿ, ಇನ್ನೊಂದು ಟೆನ್ಷನ್. ಎಮ್ ಜಿ ಕೆಳ ತರಲಿಕ್ಕೆ ಟ್ರೈ ಮಾಡುತ್ತೆ, ಟೆನ್ಷನ್ ಅದನ್ನು ಮೇಲೆ ಹೋಗ್ಲಿಕ್ಕೆ ಕೆಳಗೆ ಹೋಗ್ಲಿಕ್ಕೆ ಬಿಡಲ್ಲ, ಮೇಲೆ ಎಳೀತದೆ. ಅದರಿಂದ ಈ ಬಾಬ್ ರೆಸ್ಟಲ್ಲಿದೆ. ಸೊ ದಿಸ್ ಈಸ್ ಈಕ್ವಿಲಿಬ್ರಿಯಮ್ ಪೊಸಿಷನ್. ನೀವು ಇದನ್ನು ಬಿಡಿಸಬಾರ್ದು, ಅದಕ್ಕೆ ನಾನು ಇದನ್ನು ಬಿಡಿಸಲಿಲ್ಲ. ಜಸ್ಟ್ ನಿಮಗೆ ಹೇಗಿರುತ್ತೆ ಕೇಸ್ ಅಂತ ಹೇಳಿದ್ದಾನೆ. ದಿಸ್ ಈಸ್ ಇನ್ ದ ಈಕ್ವಿಲಿಬ್ರಿಯಮ್ ಪೊಸಿಷನ್. ನಾವು ಬಾಬ್ ಈಸ್ ಎಟ್ ರೆಸ್ಟ್. ಸೊ ಇಟ್ ಈಸ್ ಇನ್ ದ ಮೀನ್ ಪೊಸಿಷನ್. ಇಟ್ ಈಸ್ ನಾಟ್ ಆಸಿಲೇಟಿಂಗ್. ನಾವು ಬಾಬ್ ಈಸ್ ಎಟ್ ರೆಸ್ಟ್. ಇಟ್ ಈಸ್ ಬ್ಯಾಲೆನ್ಸ್ಡ್ ಬೈ 2 ಫೋರ್ಸ್. 2 ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಸೊ ದ್ಯಾಟ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಬ್ ಈಸ್ 0. ನಾನೀಗ ಏನು ಮಾಡ್ತಾನೆ, ಈ ಬಾಬನ್ನು ಸ್ಲೈಟಾಗಿ ಡಿಸ್ಪ್ಲೇಸ್ ಮಾಡ್ತಾನೆ ಸ್ವಲ್ಪ. ಅದು ಆ್ಯಂಗಲ್ ತೀಟಾ ಇಲ್ಲೇ ಬರೆದಿದ್ದಾನೆ. ತೀಟಾ ಈಸ್ ವೆರಿ ಸ್ಮಾಲ್ ಆ್ಯಂಗಲ್. ಸೊ ಆಂಪ್ಲಿಟ್ಯೂಡ್, ಈ ಆ್ಯಂಗಲನ್ನು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು ನಾನು ತುಂಬ ಕಡಿಮೆ ಕೊಟ್ಟಿದ್ದಾನೆ. ಲ್ಯಾಬಲ್ಲೂ ಅಷ್ಟೇ, ನೀವು ಎಕ್ಸ್ಪೆರಿಮೆಂಟ್ ಮಾಡುವಾಗ ತುಂಬ ಎಳಿಬಾರ್ದು, ಸ್ವಲ್ಪ ಆ್ಯಂಪ್ಲಿಟ್ಯೂಡ್ ಕೊಡಬೇಕು. ಸೊ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಏನು ತೀಟಾ ಇದೆ, ಇದು ಚಿಕ್ಕದು ತಗೊಂಡಿದ್ದೇನೆ. ತೀಟಾ ಈಸ್ ವೆರಿ ಸ್ಮಾಲ್. ಲೆಟ್ ಅಸ್ ಜಸ್ಟ್ ಡ್ರ್ಯಾಗ್ ದಿಸ್ ಬಾಬ್ ಫ್ರಾಮ್ ದ ಮೀನ್ ಪೊಸಿಷನ್. ಇಲ್ಲಿ ತಂದು ಇಟ್ಕೊಳ್ಳಿ. ಹೀಗೆ ಇಲ್ಲಿಂದ ನಾನೀಗ ಬಿಡಬೇಕು. ಇಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ನೋಡಿ. ಈಗ ಎಮ್ ಜಿ ಆಲ್ವೇಸ್ ಆ್ಯಕ್ಟಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಎಮ್ ಜಿ ಇಟ್ ಈಸ್ ಆಲ್ವೇಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ದಿಸ್ ಈಸ್ ವೆಯ್ಟ್ ಆಫ್ ದಿ ಬಾಬ್. ನಾವು ಟೆನ್ಷನ್ ಈಸ್ ದಿಸ್, ಇಟ್ ಈಸ್ ಅಲಾಂಗ್ ದ ಸ್ಟ್ರಿಂಗ್. ಮುಂಚೆ ಇವೆರಡು ಈಕ್ವಲ್ ಇತ್ತು, ಅಪೋಸಿಟ್ ಇತ್ತು, ಕ್ಯಾನ್ಸಲ್ ಆಯಿತು. ಈಗ ಅವು ಈಕ್ವಲ್ ಆ್ಯಂಡ್ ಈಕ್ವಲ್ ಇದೆ, ಬಟ್ ಅಪೋಸಿಟ್ ಇಲ್ಲ, ಈಕ್ವಲು ಕೂಡ ಅಲ್ಲ. ಸೊ ಈಗ ಏನಾಗುತ್ತೆ ನೋಡಿ, ಅವೆರಡು ಬೇರೆ ಬೇರೆ ಡೈರೆಕ್ಷನ್ ಇರೋದ್ರಿಂದ ನಾವೀಗ ಇದನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಈಗ ತೀಟಾ ಈಸ್ ದ ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಈಗ ಇಲ್ಲೊಂದು ನೀವು ಲೈನ್ ಹೇಳಿದ್ರೆ ಇದು ತೀಟಾ ಆಗುತ್ತೆ. ದೀಸ್ 2 ಆರ್ ಕಾಲ್ಡ್ ಆಲ್ಟರ್ನೇಟ್ ಆ್ಯಂಗಲ್. ಈಗ ಇದು ತೀಟಾ ಆದಾಗ ಇದು ಕೂಡ ತೀಟಾ ಆಗುತ್ತೆ, ಯಾಕಂದರೆ ಇವೆರಡು ಸ್ಟ್ರೈಟ್ ಲೈನ್. ಸೊ ಇದು ತೀಟಾ ಆಯಿತು. ಸೊ ದಿಸ್ ಆ್ಯಂಗಲ್ ಈಸ್ ತೀಟಾ. ನಾವು ರಿಸಾಲ್ವ್ ದಿಸ್ ವೆಕ್ಟರ್ ಎಮ್ ಜಿ ಇಂಟು 2 ಕಾಂಪೊನೆಂಟ್. ನಿಮಗೆ ಹೇಳಿಕೊಟ್ಟಿದ್ದೇವೆ ರಿಸೊಲ್ಯೂಷನ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇವೆ. ಸಪೋಸ್ ವಿ ಹ್ಯಾವ್ ಎ ವೆಕ್ಟರ್ ಎ. ಇಫ್ ದಿಸ್ ವೆಕ್ಟರ್ ಮೇಕ್ಸ್ ಎನ್ ಆ್ಯಂಗಲ್ ತೀಟಾ ಹಿಯರ್, ಇಟ್ ಈಸ್ ಎ ಕಾಸ್ ತೀಟಾ. Here we have a sin theta. This is splitting up of a vector called resolution. ನಾನೀಗ ಈ ರೆಸೊಲ್ಯೂಷನನ್ನು ಅಲ್ಲಿ ಉಪಯೋಗಿಸ್ತೇನೆ. ಏನು ಮಾಡ್ತೇನೆ, ಎಮ್ ಜಿ ಈಸ್ ಎ ವೆಯ್ಟ್, ಇಟ್ ಈಸ್ ಎ ವೆಕ್ಟರ್. ಲೆಟ್ ಅಸ್ ಸ್ಪ್ಲಿಟ್ ದಿಸ್ ಅಲಾಂಗ್ ದಿಸ್ ಡೈರೆಕ್ಷನ್. ಈ ದಿಕ್ಕಿನಲ್ಲಿ ಅದು ಎಮ್ ಜಿ ಕಾಸ್ ಥೀಟಾ ಆಯಿತು. ಆ್ಯಂಡ್ ಅನದರ್ ಕಾಂಪೊನೆಂಟ್ ಈ ದಿಕ್ಕಿನಲ್ಲಿ ಬರುತ್ತೆ, ಪರ್ಪೆಂಡಿಕ್ಯುಲರ್, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಎಮ್ ಜಿ ಸೈನ್ ಥೀಟಾ. ಸಿ ಹಿಯರ್ ಎಮ್ ಜಿ ಕಾಸ್ ಥೀಟಾ ನಾವು ಬ್ಯಾಲೆನ್ಸ್ ದ ಟೆನ್ಷನ್. ಇದೀಗ ಟೆನ್ಷನನ್ನು ಬ್ಯಾಲೆನ್ಸ್ ಮಾಡುತ್ತೆ. ಬಟ್ ವಿ ಲೆಫ್ಟ್ ವಿತ್ ಎಮ್ ಜಿ ಸೈನ್ ಥೀಟಾ. ಎಮ್ ಜಿ ಸೈನ್ ಥೀಟಾ ಕಾಂಪೊನೆಂಟ್ ಒಂದು ಉಳ್ಕೊಳ್ತು. ಅದೇನು ಮಾಡುತ್ತೆ, ಇಟ್ ವಿಲ್ ಬ್ರಿಂಗ್ ಬ್ಯಾಕ್ ದ ಬಾಬ್ ಟುವರ್ಡ್ಸ್ ದ ಈಕ್ವಿಲಿಬ್ರಿಯಮ್ ಪೊಸಿಷನ್. ದಿಸ್ ಇಸ್ ದ ಈಕ್ವಿಲಿಬ್ರಿಯಮ್ ಪೊಸಿಷನ್. ಅದಕ್ಕೆ ತರಲಿಕ್ಕೆ ಅದು ಟ್ರೈ ಮಾಡುತ್ತೆ. ಸೊ ತಗೊಂಡು ಬರಲಿಕ್ಕೆ ಫೋರ್ಸ್ ಈಗ ಬಂತು. ಈ ಫೋರ್ಸ್ ಏನಾಯಿತು, ಇಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದಿ ಮೂಮೆಂಟ್ ಆಫ್ ದ ಬಾಬ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. ನಾವೀಗ ನೋಡಬೇಕಾದ್ದೇನೆಂದರೆ, ಈ ಫೋರ್ಸ್ ಇದೆಯಲ್ಲ, ಇದು
ಎಷ್ಟು ಟಾರ್ಕ್ ಮಾಡಿ ಈ ಬಾಬನ್ನು ಈಚೆ ಕಡೆ ತರುತ್ತೆ ಅಂತ ನೋಡಬೇಕು. ನಿಮ್ಮ ಡೆರಿವೇಷನ್ ಒಂದು ಫಿಗರ್ ಬಿಡಿಸ್ಬೇಕು. ಫಸ್ಟ್ ಎಕ್ಸ್ಪ್ಲೈನ್ ದ ಟರ್ಮ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಫಿಗರ್, ಅದಿಷ್ಟನ್ನು ಬಿಡಿಸ್ಕೊಳ್ಳಿ. ಈಗ ನೀವು ಬರೀಬೇಕು ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಬಾಬ್ is equal to tau, that is equal to. So in the previous chapter ಸಿಸ್ಟಮ್ ಆಫ್ ಪಾರ್ಟಿಕಲ್ ನಿಮಗಾಗಿದೆ, ಅದರಲ್ಲಿ ನಿಮಗೆ ಎಕ್ಸ್ಪ್ರೆಷನ್ ಫಾರ್ ಟೌ ಆಗಿದೆ ನೋಡಿ, ಆರ್ ಕ್ರಾಸ್ ಎಫ್ ಅಂತ ಈ ಫಾರ್ಮುಲಾ ನಿಮಗಾಗಿದೆ, ಎಕ್ಸ್ಪ್ರೆಷನ್ ಫಾರ್ ಟೌ. ಸೊ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್, ಇಲ್ಲಿ ಆರ್ ಬದಲಿಗೆ ಎಲ್ ಇದೆ, ಇದೇ ರೇಡಿಯಸ್ ವೆಕ್ಟರ್. ಹೀಗೆ ಸರ್ಕಲ್ ಪಾತಲ್ಲಿ ಇದು ರೇಡಿಯಸ್ ವೆಕ್ಟರ್ ಆಗುತ್ತೆ, ಆರ್ ಬದಲು ಎಲ್ ಇದೆ. ಎಫ್ ಬದಲು ಎಮ್ ಜಿ ಸೈನ್ ತೀಟಾ ಇದೆ. ನಿಮಗೆ ಗೊತ್ತಿದೆ ಆರ್ ಕ್ರಾಸ್ ಎಫನ್ನು ಆರ್ ಎಫ್ ಸೈನ್ ತೀಟಾ ಅಂತ ನಾವು ಬರೀತೇವೆ. ಇಲ್ಲಿ ತೀಟಾ ಆ್ಯಂಗಲ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್, ಆರ್ ಮತ್ತು ಎಫ್, ಎಫ್ ಅಂದರೆ ಇದು, ಆರ್ ಅಂದರೆ ಇದು, ಆವಾಗ ಈ ಆ್ಯಂಗಲ್ 90 ಡಿಗ್ರಿ ಆದ್ದರಿಂದ ಸೈನ್ 91 ಆಗುತ್ತೆ, ಜಸ್ಟ್ ಆರ್ ಎಫ್ ಆಗುತ್ತೆ. ಅದರಿಂದ ನಾವು ಆರ್ ಇದ್ದಲ್ಲಿ ಎಲ್ ಹಾಕಬೇಕು, ಎಫ್ ಇದ್ದಲ್ಲಿ ಎಮ್ ಜಿ ಸೈನ್ ತೀಟಾ ಹಾಕಬೇಕು. ಅದರಿಂದ ನಾನು ಈ ಫಾರ್ಮುಲಾ ಬರೆದ್ರೆ ಆರ್ ಇದ್ದಲ್ಲಿ ಎಲ್ ಬರೀತೇನೆ, ಆನಂತರ ಎಫ್ ಇದ್ದಲ್ಲಿ ಎಮ್ ಜಿ ಸೈನ್ ತೀಟಾ ಬರೀತೇನೆ. ಆಯಿತಾ? ಈಗ ಡೈರೆಕ್ಷನ್ ಹಾಕಬೇಕು. ಇಲ್ಲಿ ನೋಡಿ, ದಿಸ್ ಟಾರ್ಕ್ ಈಸ್ ರೊಟೇಟ್ ದ ಬಾಬ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಹೀಗೆ ತರಲಿಕ್ಕೆ ಟ್ರೈ ಮಾಡುತ್ತೆ. ನೀವು ಕ್ಲಾಕ್ ವೈಸಲ್ಲಿ ಬಂದಾಗ ಈ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಗೋಸ್ ಆನ್ ಡಿಕ್ರೀಸಿಂಗ್, ಅದರಿಂದ ಇದು ಡಿಕ್ರೀಸ್ ಆಗ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಪುಟ್ ಮೈನಸ್ ಸೈನ್ ಹಿಯರ್, ಅದನ್ನು ಬರೀಬೇಕು. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ torque decrease angular displacement. ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ತೀಟಾ ಇದೆಯಲ್ಲ, ಆ ತೀಟವನ್ನು ಕಡಿಮೆ ಮಾಡುತ್ತೆ, ಬಿಕಾಸ್ ಇಟ್ ರೊಟೇಟ್ ದ ಬಾಬ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಅಥವಾ ಇನ್ನೊಂದು ಕನ್ವೆನ್ಷನ್ ಪ್ರಕಾರ ನಾವು ಹೇಳ್ಬೋದು, ಕ್ಲಾಕ್ ವೈಸಲ್ಲಿ ಟಾರ್ಕ್ ಇದ್ದರೆ ನಾವು ಅದನ್ನು ನೆಗೆಟಿವ್ ತಗೊಳ್ಬೇಕು, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಟಾರ್ಕ್ ಇದ್ದರೆ ಪಾಸಿಟಿವ್ ತಗೊಳ್ಬೇಕು. ಇಲ್ಲಿ ನಾವು ಮೈನಸ್ ತಗೊಂಡಿದ್ದೇನೆ, ಮೈನಸ್ ಎಲ್ that is r into f, that is force. ಇಲ್ಲಿ ತೀಟಾ 90 ಆದ್ದರಿಂದ ಸೈನ್ 90 ಅಲ್ಲಿ ಹೋಯ್ತದು, ಈ ತೀಟಾ ಬೇರೆ, ಅಲ್ಲಿ ಸೈನ್ 90 ಹೋಯಿತು, ಅದು ಒಂದಾಯಿತು. ಆವಾಗ ನಿಮಗೆ ಈ ಫಾರ್ಮುಲಾ ಬರುತ್ತೆ, ಎಮ್ ಜಿ ಸೈನ್ ತೀಟಾ. ಇಷ್ಟು ಬಂದು ನಾವು ವಿ ಹ್ಯಾವ್ ಟು ಯೂಸ್ ನ್ಯೂಟನ್ಸ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡುವ. ಫ್ರಾಮ್ ನ್ಯೂಟನ್ ಸೆಕೆಂಡ್ ಲಾ ಫಾರ್ ರೊಟೇಟರಿ ಮೋಷನ್, ಲೀನಿಯರ್ ಮೋಷನಿಗಲ್ಲ, ರೊಟೇಟರಿ ಮೋಷನಿಗೆ ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಬೇಕು. ನ್ಯೂಟನ್ ಸೆಕೆಂಡ್ ಲಾ ನಿಮಗೆ ಗೊತ್ತಿದೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಯಾವುದಕ್ಕೆ? ಲೀನಿಯರ್ ಮೋಷನಿಗೆ. ಆ್ಯಂಗ್ಯುಲರ್ ಮೋಷನಿಗೆ, ರೊಟೇಟರಿ ಮೋಷನಿಗೆ ಎಫ್ ಈಸ್ ರಿಪ್ಲೇಸ್ಡ್ ಬೈ ಟೌ, ಎಮ್ ಈಸ್ ರಿಪ್ಲೇಸ್ಡ್ ಬೈ ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಎ ಈಸ್ ರಿಪ್ಲೇಸ್ಡ್ ಬೈ ಆ್ಯಂಗ್ಯುಲರ್ ಎಕ್ಸಲರೇಷನ್. ಇದು ನಿಮಗೆ ಬಂದಿದೆ ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲಲ್ಲಿ ಬಂದಿದೆ. ಅದರಿಂದ ನಾನು ಫ್ರಮ್ ನ್ಯೂಟನ್ಸ್ second law for rotatory motion, tau is equal to I alpha, where I moment of inertia, of the bob about fixed point, ಈ ಫಿಕ್ಸ್ಡ್ ಪಾಯಿಂಟ್. ಸೊ ಇದರದ್ದು ಈ ಪಾಯಿಂಟಿನ ಬಗ್ಗೆ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ತಗೊಳ್ಬೇಕಾಗುತ್ತೆ. ಆ್ಯಂಡ್ ಆಲ್ಫಾ ಆ್ಯಂಗ್ಯುಲರ್ ಎಕ್ಸೆಲರೇಷನ್, ಆ್ಯಂಗ್ಯುಲರ್ ಎಕ್ಸೆಲರೇಷನ್ ಆಫ್ ದ ಬಾಬ್. ಸೊ ನಿಮಗೆ ಎರಡು ಎಕ್ಸ್ಪ್ರೆಷನ್ ಸಿಕ್ತು. ಒಂದು ಟೌ ಇಸ್ ಈಕ್ವಲ್ ಟು ಮೈನಸ್ ಎಲ್ ಎಮ್ ಜಿ ಸೈನ್ ತೀಟಾ, ಇನ್ನೊಂದು ಟೌ ಇಸ್ ಈಕ್ವಲ್ ಟು ಐ ಇಂಟು ಆಲ್ಫಾ. ಸೊ ಐ ಆಲ್ಫಾ, ಎಲ್ ಎಚ್ ಎಸ್ ಸೇಮ್ ಇದೆ, ಅದರಿಂದ ನಾವೀಗ ಇಕ್ವೇಟ್ ಮಾಡಬೇಕು, ಇವೆರಡನ್ನೇ ಇಕ್ವೇಟ್ ಮಾಡಬೇಕು. therefore I alpha is equal to minus mg L sin theta. ಈಗ ನಾವು ಆ ಅಪ್ರಾಕ್ಸಿಮೇಷನ್ ಹಾಕುವ. ನಾನು ಆಗಲೇ ಹೇಳಿದ್ದೆ, when theta is small, sin theta
is approximately equal to theta itself. So this approximation we are using in mathematics ನಲ್ಲಿ ಕೂಡ ಉಪಯೋಗಿಸ್ತೇವೆ, ಫಿಸಿಕ್ಸ್ ಅಲ್ಲಿ ಉಪಯೋಗಿಸ್ತೇವೆ. ಸೊ ಥೀಟಾ ಚಿಕ್ಕದಿದ್ದಾಗ ಸೈನ್ ಥೀಟಾ ಅಂದರೂ ಒಂದೇ, ಥೀಟಾ ಅಂದರೂ ಒಂದೇ. ದೇರ್ ಇಸ್ ನೋ ಸಚ್ ಮಚ್ ಡಿಫರೆನ್ಸ್ ಬಿಟ್ವೀನ್ ಸೈನ್ ಥೀಟಾ ವ್ಯಾಲ್ಯೂ ಆ್ಯಂಡ್ ಥೀಟಾ ವ್ಯಾಲ್ಯೂ, ಬಿಕಾಸ್ ಸೈನ್ 0 ಅಂದರೆ 0 ಆಗೋದ್ರಿಂದ ಥೀಟಾ ಚಿಕ್ಕದಿದ್ದಾಗ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಇವೆರಡು ಒಂದೇ ಆಗಿರುತ್ತೆ. ಆ ವ್ಯಾಲ್ಯೂನ ನಾವಿಲ್ಲಿ ಹಾಕಿದರೆ ಏನಾಗುತ್ತೆ, ದ್ಯಾರ್ ಫೋರ್ ಐ ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಎಲ್ ಥೀಟಾ ಆಯಿತು. ಈಗ ನಾವು ಆಲ್ಫಾ ಅಂದರೆ ಏನು ಅಂತ ಬರೆಯುವ. ಬಟ್ ಆಲ್ಫಾ ಈಸ್ ಈಕ್ವಲ್ ಟು ಡಿ ಡಬ್ಲ್ಯೂ ಬೈ ಡಿ ಟಿ. ನಿಮಗೆ ಗೊತ್ತಿದೆ, ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಈಸ್ ಈಕ್ವಲ್ ಟು ಆ್ಯಂಗ್ಯುಲರ್ ಎಕ್ಸಲರೇಷನ್. ಬಟ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಒಮೆಗಾ ಈಸ್ ಈಕ್ವಲ್ ಟು ಡಿ ಥೀಟಾ ಬೈ ಡಿ ಟಿ, ಇದು ಕೂಡ ಗೊತ್ತಿದೆ. ಸೊ ಈಗ ಇವೆರಡನ್ನು ಇಟ್ಕೊಂಡು ನಾವೇನು ಮಾಡ್ಬೋದು ಅಂದರೆ, ಆಲ್ಫಾ ಬೇಕು ಅಂತಿದ್ರೆ ಯು ಹ್ಯಾವ್ ಟು ಡಿಫರೆನ್ಷಿಯೇಟ್ ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಟ್ವೈಸ್, ಅಂದರೆ ಡಿ ಸ್ಕ್ವೇರ್ ಥೀಟಾ ಬೈ ಡಿ ಟಿ ಸ್ಕ್ವೇರ್ ಆಗುತ್ತೆ. ಆಲ್ಫಾ ಅಂದರೆ ಡಿ ಸ್ಕ್ವೇರ್ ಥೀಟಾ ಬೈ ಡಿ ಟಿ ಸ್ಕ್ವೇರ್. ಸೊ ಅದರಿಂದ ನಾನಿಲ್ಲಿ ಆಲ್ಫಾ ಇದ್ದಲ್ಲಿ ಇದನ್ನು ಹಾಕ್ತೇನೆ, ಐಯನ್ನು ಈ ಕಡೆ ತರ್ತೇನೆ. ಆಗ ನಾನು ಡಿ ಸ್ಕ್ವೇರ್ ಥೀಟಾ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಎಲ್ by I into theta. So bring this moment of inertia to this denominator, and alpha is equal to derivative of angular velocity. ಒಮೆಗಾವನ್ನು ಒಂದು ಸತಿ ಡಿರೈವ್ ಮಾಡಿದರೆ ನಿಮ್ಗೆ ಆಲ್ಫಾ ಸಿಗುತ್ತೆ, ಥೀಟವನ್ನು ಒಂದು ಸತಿ ಡಿರೈವ್ ಮಾಡಿದರೆ ಒಮೆಗಾ ಸಿಗುತ್ತೆ. ನಾನೀಗ ಆಲ್ಫಾ ಬೇಕು ಅಂತಿದ್ದರೆ ಥೀಟವನ್ನು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು 2 times ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ಸೊ ಡಿ ಸ್ಕ್ವೇರ್ ಥೀಟಾ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಷ್ಟು ಬರುತ್ತೆ. ಆಯಿತಾ? ಈಗ ನಮ್ಮ ಹತ್ರ ಒಂದು ಸ್ಟ್ಯಾಂಡರ್ಡ್ ಇಕ್ವೇಷನ್ ಇದೆ, ಯಾವುದಕ್ಕೆ, ಆ್ಯಂಗ್ಯುಲರ್ ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ. ಕಂಪ್ಯಾರಿಂಗ್ ವಿತ್ ಇಕ್ವೇಷನ್ ಫಾರ್ ಆ್ಯಂಗ್ಯುಲರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೊನ್ನೆ ಹೇಳಿದ್ದೆ. ಸೊ ಎ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾವನ್ನು ನಾವು ಹೀಗೂ ಬರಿಬೋದು, ಫಾರ್ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ, ಆ್ಯಂಗ್ಯುಲರ್ ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ ಹೀಗೆ ಬರಿಬೋದು ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇನ್ ದ ಆ್ಯಂಗ್ಯುಲರ್ ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ, ಇದು ಲೀನಿಯರ್ ಸಿಂಪಲ್ ಹಾರ್ಮೋನಿಕ್. ಇಲ್ಲಿ simple pendulum executes simple harmonic motion, therefore we can compare this equation with our standard equation. So comparing with the equation for angular simple harmonic motion, d square theta by dt square is equal to minus omega square theta, we get ಇದು ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್. ಈಗ ನೋಡಿ, ಎಲ್ ಎಚ್ ಎಸ್ ಸೇಮ್, ಇದು ಒಂದೇ. ಇಲ್ಲಿ ಥೀಟಾ ಇದೆ, ಆವಾಗ ನಮ್ಗೆ ಗೊತ್ತಾಯಿತು ಒಮೆಗಾ ಸ್ಕ್ವೇರ್ ಇದ್ದಲ್ಲಿ ಇಲ್ಲೊಂದಿಷ್ಟು ಟರ್ಮ್ ಇದೆ. ಸೊ ಫ್ರಾಮ್ ದೀಸ್ ಟು ಇಕ್ವೇಷನ್ ವಿ ಕ್ಯಾನ್ ರೈಟ್ therefore minus omega square theta is equal to minus mg L by I theta. So theta cancel, minus cancel. So ನಿಮಗೇನು ಸಿಕ್ತೀಗ, ಒಮೆಗಾ is equal to square root of mg L by, ಈಗ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು ಅಂತ ಬರೀವ. ಮೊಮೆಂಟ್ ಆಫ್ ಇನರ್ಷಿಯಾ ನಿಮಗೆ ಗೊತ್ತಿದೆ, ಒಂದು ಮಾಸ್ ಇದ್ದರೆ ಅಬೌಟ್ ವಿಚ್ ಪಾಯಿಂಟ್ ವಿ ಹ್ಯಾವ್ ಟು ಫೈಂಡ್ ದ ಮೊಮೆಂಟ್ ಆಫ್ ಇನರ್ಷಿಯಾ, ಅದರ ಡಿಸ್ಟೆನ್ಸ್ ಗೊತ್ತಿದ್ದರೆ ಆವಾಗ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಈಕ್ವಲ್ ಟು mr ಸ್ಕ್ವೇರ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ. ದಿಸ್ ಫಾರ್ಮುಲಾ ಯು ನೋ ಇನ್ ದ ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್. ಸಿಸ್ಟಮ್ ಆಫ್ ಪಾರ್ಟಿಕಲಲ್ಲಿ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಸಿಸ್ಟಮನ್ನು ನೋಡಿದ್ವಿ. ಸೊ ಐ ಈಸ್ ಈಕ್ವಲ್ ಟು mr ಸ್ಕ್ವೇರ್. ಎಮ್ ಇಸ್ ದ ಮಾಸ್ ಆಫ್ ದ ಬಾಡಿ ಆ್ಯಂಡ್ ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಾಡಿ ಆ್ಯಂಡ್ ಪಾಯಿಂಟ್ ಆಫ್ ಕನ್ಸಿಡರೇಷನ್. ಸೊ ಎಲ್ಲಿ ಬಾಡಿ ರೊಟೇಟ್ ಆಗುತ್ತೋ ಅಲ್ಲಿಂದ ಆ ಮಾಸ್ ಪಾಯಿಂಟಿಗೆ ಇರುವಂಥ ಡಿಸ್ಟೆನ್ಸನ್ನು ಆರ್ ಅಂತ ತಗೊಳ್ತೇವೆ. ದಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಲ್ಲೀಗ ಮಾಸ್ ಎಮ್ ಇದೆ, ಇಲ್ಲಿಂದ ಇಲ್ಲಿಗಿರೋ ದೂರ ಆರ್ ಇದೆ. ಆದ್ದರಿಂದ ನಾನು ಐ ಇದ್ದಲ್ಲಿ ಎಮ್ ಎಲ್ ಸ್ಕ್ವೇರ್
ಅಂತ ಬರಿಬೋದು. ಸೊ ಎಮ್ ಎಲ್ ಸ್ಕ್ವೇರ್. ಸೊ ಎಮ್ ಎಮ್ ಕ್ಯಾನ್ಸಲ್, 1 L ಕ್ಯಾನ್ಸಲ್, ಯು ಲೆಫ್ಟ್ ವಿತ್ ಸ್ಕ್ವೇರ್ ರೂಟ್ ಆಫ್ G by L. G by L ಉಳಿತು. ಈಗ ನನಗೆ ಒಮೆಗಾ ಬೇಡ, ನನಗೆ ಪೀರಿಯಡ್ ಬೇಕು. ಬಟ್ ಒಮೆಗಾ ಈಸ್ ಈಕ್ವಲ್ ಟು 2 π by T. Therefore 2 π by T is equal to G by L. Therefore T is equal to 2 π square root of ಈ ಟಿ ನೀಚೆ ಕಡೆ ತಗೊಂಡೋಗಿ ಇದಿಷ್ಟು ನೀಚೆ ಕಡೆ ತನ್ನಿ, ಆಗ ಎಲ್ ಮೇಲೆ ಬರುತ್ತೆ, ಜಿ ಕೆಳಗೆ ಹೋಗುತ್ತೆ. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಪೀರಿಯಡ್ ಆಫ್ oscillation of a simple pendulum. So very important derivation, 5 marks derivation. So period of simple pendulum is equal to 2 π square root of L by G. ಇದು ಬರುತ್ತೆ ನಿಮಗೆ 5 ಮಾರ್ಕಿನ derivation. With the figure you have to start and we have to get the expression for period. So T is equal to 2 π square root of L by G, where L is the length of the simple pendulum and G is the acceleration due to gravity. So ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ period of a simple pendulum is given by 2 π square root of L by G. So ಈ derivation ನಾವು ಈಗ ಮಾಡಿದ್ವಿ. So now we have to see what is the length of the simple pendulum. In the laboratory also, lab also, you have to do an experiment to find out the length of a simple pendulum, second pendulum. What do you mean by second pendulum? Second pendulum is a pendulum which ticks for a second. ಅಂದರೆ ಒಂದು ಕಡೆ ಹೋಗುವಾಗ 1 ಸೆಕೆಂಡ್ ಬೇಕಾಗುತ್ತೆ, ವಾಪಸ್ ಬರಲಿಕ್ಕೆ 1 ಸೆಕೆಂಡ್. ಸೊ ಇಟ್ ಟಿಕ್ಸ್ ಫಾರ್ ಸೆಕೆಂಡ್. ಸೊ therefore the period of second pendulum is 2 seconds. ಹೆಚ್ಚಿನವ್ರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸೆಕೆಂಡ್ ಪೆಂಡುಲಮ್ ಅಂದರೆ ಪೀರಿಯಡ್ 1 ಸೆಕೆಂಡ್ ಅಲ್ಲ, ಒಮ್ಮೆ ಹೋಗ್ಲಿಕ್ಕೆ 1 ಸೆಕೆಂಡ್, ಬರ್ಲಿಕ್ಕೆ 1 ಸೆಕೆಂಡ್, ಟೋಟಲಿ ಇಟ್ ಟೇಕ್ಸ್ 2 ಸೆಕೆಂಡ್. ಇಂಥ ಒಂದು ಸೆಕೆಂಡ್ ಪೆಂಡುಲಮ್ಮಿಗೆ ಲೆಂತ್ ಎಷ್ಟು ಇರಬೇಕು ಅಂತ ಕೇಳುವಂಥದ್ದು. ಸೊ ನಾವೀಗ ಏನು ಮಾಡುವ, ಟಿ ಇದ್ದಲ್ಲಿ 4 ಸೆಕೆಂಡ್ ಅಂತ ಬರಿಬೇಕು, ಸಾರಿ 2 ಸೆಕೆಂಡ್ ಅಂತ ಬರಿಬೇಕು. 2 ಸೆಕೆಂಡ್, 2 π. ಈಗ ಸ್ಕ್ವೇರ್ ಮಾಡಿಬಿಡಿ. ಈಗ ಈ ಕಡೆ 4 ಆಯಿತು, ಇದು 4 ಆಯಿತು, ಈ 2 ಕ್ಯಾನ್ಸಲ್ ಆಗುತ್ತೆ, ಇರಲಿ. 3.14 ಹೋಲ್ ಸ್ಕ್ವೇರ್ ಇಂಟು ಎಲ್ ಡಿವೈಡ್ ಬೈ 9.8. ಇದು ರೂಟಿಂದ ಹೊರಬರುವಾಗ ರೂಟ್ ಹೋಗುತ್ತೆ, ಸ್ಕ್ವೇರ್ ಮಾಡಿದಾಗ ರೂಟ್ ಹೋಗುತ್ತೆ, ಎಷ್ಟು ಬರುತ್ತೆ. ಈಗ 4 ಕ್ಯಾನ್ಸಲ್, ನನಗೆ ಎಲ್ ಬೇಕು. 9.8 ಡಿವೈಡ್ ಬೈ 3.14 ಹೋಲ್ ಸ್ಕ್ವೇರ್. ನಿಮಗೆ ಗೊತ್ತಿದೆ ಪೈ ಸ್ಕ್ವೇರ್ ಮೀನ್ಸ್ 3.14 ಸ್ಕ್ವೇರ್. ದಿಸ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಜಿ. ದೇರ್ಫೋರ್ ಆನ್ಸರ್ ಈಸ್ 1 ಮೀಟರ್. ಸೊ ವಾಟ್ ಈಸ್ ದ ಲೆಂತ್ ಆಫ್ ದ ಸಿಂಪಲ್ ಸೆಕೆಂಡ್ ಪೆಂಡುಲಮ್ ಅಂತ ಕೇಳಿದರೆ ನೀವು 1 ಮೀಟರ್. ಲ್ಯಾಬಲ್ಲಿ ನೀವು ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಯು ಹ್ಯಾವ್ ಟು ಡಿರೈವ್, ಯು ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಲೆಂತ್ ಆಫ್ ಸೆಕೆಂಡ್ ಪೆಂಡುಲಮ್. ಸೊ ಲೆಂತ್ ಆಫ್ ದ ಸೆಕೆಂಡ್ ಪೆಂಡುಲಮ್ ಈಸ್ 1 ಸೆಕೆಂಡ್. ಇದನ್ನು ನೆನ್ಪಿಟ್ಕೊಳ್ಳಿ. ಪೀರಿಯಡ್ ಆಫ್ ಎ ಸೆಕೆಂಡ್ ಪೆಂಡುಲಮ್ ಈಸ್ 2 ಸೆಕೆಂಡ್. ಸೊ ಎರಡು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇನ್ ದಿಸ್ ಟಾಪಿಕ್ ವಿ ಹ್ಯಾವ್ ಟು ಸಿ 5 ಮಾರ್ಕ್ಸ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ನೋಡಿ, ವೆರಿ ಸಿಂಪಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಬರ್ತಾ ಇರುತ್ತೆ ಈ ರೀತಿಯ ಪ್ರಾಬ್ಲಮ್. ಸೊ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಇನ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ಗಿವನ್ ಬೈ ಇಕ್ವೇಷನ್ ಕೊಟ್ಟಿರ್ತಾರೆ. ಐದರ್ ಕಾಸಲ್ಲಿರುತ್ತೆ ಆರ್ ಸೈನಲ್ಲಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು 2 ಸೈನ್ 0.5 π t plus pi by 4, where x is in meter and t is in second. ಅದನ್ನು ಕರೆಕ್ಟ್ ನೋಡ್ಕೊಳ್ಬೇಕು. ಎಕ್ಸ್ ಸೆಂಟಿಮೀಟ್ರಲ್ಲಿ ಇದ್ದರೆ ಆನ್ಸರ್ ಎಲ್ಲ ಸೆಂಟಿಮೀಟ್ರಲ್ಲಿ ಬಂದು ನೀವು ಅದನ್ನು ಮೀಟ್ರಿ ಮಾಡ್ಕೊಳ್ಬೇಕು. ಕರೆಕ್ಟ್ ನೋಡ್ಕೊಳ್ಳಿ. ಹಿಯರ್ ಎಕ್ಸ್ ಈಸ್ ಗಿವನ್ ಇನ್ ಮೀಟರ್ ಇಟ್ ಸೆಲ್ಫ್ ಆ್ಯಂಡ್ ಟೈಮ್ ಈಸ್ ಇನ್ ಸೆಕೆಂಡ್.
ನಿಮ್ಗೇನೆಲ್ಲ ಕೇಳಿದ್ದಾರೆ, ಫೈಂಡ್ ದಿ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್, ಎನ್ನು ಕಂಡುಹಿಡಿಬೇಕು, ಆಂಪ್ಲಿಟ್ಯೂಡ್ ಎಷ್ಟು ಅಂತ ಕಂಡುಹಿಡಿಬೇಕು. ಪೀರಿಯಡ್ ಆಫ್ ಆಸಿಲೇಷನ್, ಸಿಮಿಲರ್ಲಿ ಫ್ರೀಕ್ವೆನ್ಸಿ ಕೇಳ್ಬೋದು, ಪೀರಿಯಡ್ ಆಫ್ ಆಸಿಲೇಷನ್ ಕೇಳ್ತಾರೆ, ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್ ಕೇಳ್ತಾರೆ. ಸೊ ಇಲ್ಲಿ ಪೀರಿಯಡ್ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ವೆಲಾಸಿಟಿ ಅದು ಮೀನ್ ಪೊಸಿಷನ್ ಇರುತ್ತೆ. ಮ್ಯಾಕ್ಸಿಮಮ್ ವೆಲಾಸಿಟಿ ಯು ಹ್ಯಾವ್ ಟು ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ವೆಲಾಸಿಟಿ ಆ್ಯಂಡ್ ಮ್ಯಾಕ್ಸಿಮಮ್ ಎಕ್ಸಲರೇಷನ್, ದಟ್ ಈಸ್ ಎಟ್ ಎಕ್ಸ್ಟ್ರೀಮ್ ಪೊಸಿಷನ್. ಇಂಥ ಪ್ರಾಬ್ಲಮ್ ಬಂದಾಗ ಭಾಳ ಸಿಂಪಲ್ ಇರುತ್ತೆ, ಈಸಿ ಇರುತ್ತೆ. ಫಸ್ಟ್ ನೀವು ಕಂಪೇರ್ ಮಾಡಬೇಕು, ಗಿವನ್ ಇಕ್ವೇಷನ್ ಇದೆಯಲ್ಲ, ಒಂದು ಇಕ್ವೇಷನ್ ಕೊಟ್ಟಿರ್ತಾರಲ್ಲ ಅದನ್ನು ಕಂಪೇರ್ ಮಾಡಬೇಕು ಯಾವುದ್ರೊಟ್ಟಿಗೆ, ವಿತ್ ಸ್ಟ್ಯಾಂಡರ್ಡ್ ಇಕ್ವೇಷನ್. ಇಲ್ಲಿ ಕಾಸ್ ಕೊಟ್ಟರೆ ಕಾಸ್ ಒಟ್ಟಿಗೆ ಕಂಪೇರ್ ಮಾಡಬೇಕು, ಸೈನ್ ಕೊಟ್ಟರೆ ಸೈನ್ ಡಿಸ್ಪ್ಲೇಸ್ ಇದು ಇಕ್ವೇಷನ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ನನಗಿಲ್ಲಿ ಸೈನ್ ಕೊಟ್ಟದ್ದವರು, ಅದರಿಂದ ನನ್ನ ಹತ್ರ ಸೈನ್ ಇಕ್ವೇಷನ್ ಗೊತ್ತಿದೆ. ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಕಾಸ್ ಹೇಳಿದ್ದೇನೆ, ಸೈನು ಹೇಳಿದ್ದೇನೆ. ಸೊ ಸೈನಿನೊಟ್ಟಿಗೆ ಕಂಪೇರ್ ಮಾಡಿ. ಎ ಆಂಪ್ಲಿಟ್ಯೂಡ್ ಇನ್ ದ ಪ್ಲೇಸ್ ಹಿಯರ್ ವಿ ಹ್ಯಾವ್ 2 ಆನ್ಸರ್ ಕೊಟ್ಟಿದ್ದಾರೆ. ಎಕ್ಸ್ ಎಲ್ಲ ಮೀಟ್ರಲ್ಲಿದೆ, therefore this is also in meter. So straight away you can write amplitude of oscillation is equal to A is equal to 2 meter. ಈ ಫಾರ್ಮುಲಕ್ಕೆ 1 ಮಾರ್ಕ್, ಇಕ್ವೇಷನ್ ಕಂಪೇರ್ ಮಾಡುವಂಥ ಫಾರ್ಮುಲಕ್ಕೆ 1 ಮಾರ್ಕ್, ಆಂಪ್ಲಿಟ್ಯೂಡ್ ನೋಡಿದ್ದಕ್ಕೆ 1 ಮಾರ್ಕ್, 2 ಮಾರ್ಕ್ ಆಯ್ತು ನೋಡಿ. ಯೂನಿಟ್ ಇಲ್ಲ ಅಂದರೆ 1 ಮಾರ್ಕ್ ಕಟ್. ಸೊ ಬಿ ಏನು ಕೇಳಿದ್ದಾರೆ, ಪೀರಿಯಡ್ ಆಫ್ ಆಸಿಲೇಷನ್. ನಾವೀಗ ಇನ್ನೊಂದು ಕಂಪೇರ್ ಮಾಡುವ, ಏನಂದರೆ ಒಮೆಗಾ, ಟಿಯ ಕೊಯಿಫಿಷಿಯಂಟ್ ಒಮೆಗಾ, ಇಲ್ಲಿ ಟಿಯ ಕೊಯಿಫಿಷಿಯಂಟ್ 0.5 ಪೈ, therefore ಒಮೆಗಾ is equal to 0.5 ಪೈ ರೇಡಿಯನ್ ಪರ್ ಸೆಕೆಂಡ್. ಒಮೆಗಾದ ಯೂನಿಟ್ ರೇಡಿಯನ್ ಪರ್ ಸೆಕೆಂಡ್. ಇದು ನೀವು ನೋಡಿದ್ದೀರಿ ಚಾಪ್ಟರ್ 4ಅಲ್ಲಿ ಮತ್ತು 6ಅಲ್ಲೆಲ್ಲ ನೋಡಿದ್ದೀರಿ. ಸೊ ಒಮೆಗಾ ಈಸ್ ಈಕ್ವಲ್ ಟು ರೇಡಿಯನ್ ಪರ್ ಸೆಕೆಂಡ್. ಸೊ ಇಲ್ಲೀಗ ನಮಗೆ ಒಮೆಗಾ ಈಸ್ ಈಕ್ವಲ್ ಟು 0.5 ಪೈ. ಈಗ ನನಗೆ ಒಮೆಗಾ ಅಂದರೆ 2π/t ಅಂತ ಗೊತ್ತಿದೆ. ಸೊ ಪೈ ಕ್ಯಾನ್ಸಲ್, ಅದನ್ನು ನನಗೆ ಪೀರಿಯಡ್ ಈಸ್ ಈಕ್ವಲ್ ಟು 4 ಸೆಕೆಂಡ್. ಸೊ ಆನ್ಸರ್ಗೆ ಡಬಲ್ ಅಂಡರ್ಲೈನ್ ಹಾಕಿ ನಮಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆನ್ಸರ್ ನೀವು ಬರೆದಿದ್ದೀರಿ ಅಂತ. ಸೊ ಯೂನಿಟ್ ಬರೀಬೇಕು. ಸೊ ಯೂನಿಟ್ ಬರಲಿಲ್ಲ ಅಂದರೆ ಯು ವಿಲ್ ಲೂಸ್ 1 ಮಾರ್ಕ್. ಸೊ ನಿಮಗೆ ಪೀರಿಯಡ್ ಸಿಕ್ತು, ಪೀರಿಯಡನ್ನು ನಾವು ನೋಡಿ ಆಯಿತು ಟಿ ಅಂತ. ಫ್ರೀಕ್ವೆನ್ಸಿ ಕೇಳಿದರೆ ನೀವು ಏನು ಮಾಡಬೇಕು, ನ್ಯೂ ಈಸ್ ಈಕ್ವಲ್ ಟು 1/t ನಿಮಗೆ ಗೊತ್ತಿದೆ. ಆಗ 1/t ಮಾಡಿದರೆ ನಿಮಗೆ 0.25 ಹರ್ಟ್ಸ್. ಹೀಗೆ ಫ್ರೀಕ್ವೆನ್ಸಿಯು ಕೂಡ ಕಂಡುಹಿಡಿಬೋದು. ಇಲ್ಲಿ ಕೇಳಿಲ್ಲ, ಫ್ರೀಕ್ವೆನ್ಸಿ ಕೇಳಿಲ್ಲ, ಬರೀ ಪೀರಿಯಡ್ ಕೇಳಿದ್ದಾರೆ. ಸೊ ಪೀರಿಯಡ್ ವ್ಯಾಲ್ಯೂ ಈಸ್ 4 ಸೆಕೆಂಡ್. ನೆಕ್ಸ್ಟ್ 3 ಸಿ ಮ್ಯಾಕ್ಸಿಮಮ್ ವೆಲಾಸಿಟಿ ಕೇಳಿದ್ದಾರೆ. ಸೊ ವಿ ನೋ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ವೆಲಾಸಿಟಿ. ದಿಸ್ ಇಸ್ ದ ವೆಲಾಸಿಟಿ ಎಟ್ ದ ಮೀನ್ ಪೊಸಿಷನ್. ಸೊ ವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಒಮೆಗಾ ಎ. ವಿ ನೋ ಒಮೆಗಾ ಎ, ಒಮೆಗಾ ಇಟ್ ಈಸ್ 0.5 ಪೈ. ಸೊ 0.5 ಇಂಟು ಪೈ ಮೀನ್ಸ್ 3.14 ಇಂಟು ಎ ಈಸ್ 2 ಮೀಟರ್. ಸೊ 0.5 ಇಂಟು 2 1 ಆಯಿತು. ಆಗ 3.14 ಮೀಟರ್ ಪರ್ ಸೆಕೆಂಡ್ ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ at the mean position. ನಾವು ಈಗ ನೋಡಬೇಕಾದ್ದು ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಎಕ್ಸಲರೇಷನ್. ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ ನೋಡುವ. ಸೊ ಮ್ಯಾಕ್ಸಿಮಮ್ ಎಕ್ಸಲರೇಷನ್, ಅದಕ್ಕೆ ಮಾಡ್ಯುಲಸ್ ತಗೊಂಡಿದ್ದೇನೆ, ಮೈನಸ್ ಸೈನ್ ಬಿಟ್ಟಿದ್ದೇನೆ. ಒಮೆಗಾ ಸ್ಕ್ವೇರ್ ಎ, ಒಮೆಗಾ ಅಂದರೆ 0.5 ಪೈ ಹೋಲ್ ಸ್ಕ್ವೇರ್ ಇಂಟು ಎ. ನಿಮಗೀಗ 0.5 ಹೋಲ್ ಸ್ಕ್ವೇರ್ ಮಾಡಿದರೆ 1/4 ಆಗುತ್ತೆ. 0.5 ಅಂದರೆ ಹಾಫ್ ಆಯಿತು, ಸ್ಕ್ವೇರ್ ಆಗುವಾಗ 1/4 ಆಯಿತು. ಸೊ ಪೈ ಸ್ಕ್ವೇರನ್ನು 9.869 ಅಂತ ಬರಿತೇವೆ ಇಂಟು 2. ಈಗ 2 1s are 2 ಮಾಡಿದರೆ ನಿಮಗೆ 4.935 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಭಾಳ ಸಿಂಪಲ್. ಆ್ಯಂಡ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಈಸ್ ಫ್ರೀಕ್ವೆಂಟ್ಲಿ ಆಸ್ಡ್. ಸೊ 5 ಮಾರ್ಕ್ ಭಾಳ ಈಸಿಯಾಗಿ ಪಡೀಲಿಕ್ಕಾಗುತ್ತೆ. ಸೊ ಈ ರೀತಿಯ ಪ್ರಾಬ್ಲಮನ್ನು ನೀವು ನೋಡ್ಬೋದು. Next we have to see the problem number 2. Similar type of problems you have in your NCERT textbook. A body in simple harmonic motion has an equation y is equal to 5 sin 2πt plus 5/4 and all the terms are in SI unit anta kottidare. Andre x is in meter, t in second anta. So at t is equal to 1 second, so 1 ಕೊಡ್ಬೋದು, 1.5, 0.5. So at t is equal to 1 second, you have to calculate displacement of the particle, speed of the particle, acceleration of the particle at t is equal to 1 second. At t is equal to 1 second from the start. So what is the displacement, what is the speed, what is the acceleration ಕಂಡುಹಿಡಿಬೇಕು. ಫಸ್ಟ್ ಏನು ಮಾಡಬೇಕು, ಡಿಸ್ಪ್ಲೇಸ್ಮೆಂಟ್ ಅವರೇ ಕೊಟ್ಟಿದ್ದಾರೆ, ಇಕ್ವೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ t is equal to 1 second ಹಾಕಬೇಕು. ನೋಡಿ y is equal to 5 ಆಂಪ್ಲಿಟ್ಯೂಡ್ ಸೈನ್, ಇಲ್ಲಿ ಸೈನ್ ಕೊಟ್ರಾ ಕಾಸ್ ಕೊಟ್ರಾ ಅಂತ ನೋಡ್ಕೊಳ್ಳಿ. ಸೈನ್ ಕೊಟ್ಟಿದ್ದಾರೆ, ಸೈನ್ 2π ಇಂಟು ಟಿ. ಟಿ ಇದ್ದಲ್ಲಿ ಪುಟ್
t is equal to 1 second plus pi by 4. ನಿಮಗೆ ಗೊತ್ತಿದೆ 2 pi ಪ್ಲಸ್ pi by 4 ಮಾಡಿದರೆ ನಿಮಗೆ ಸೈನ್ ಬರುತ್ತೆ, ಸೈನ್ 45 ಬರುತ್ತೆ. ದಿಸ್ ಈಸ್ 45. ಬಟ್ ನೀವು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ 2 pi ಅಂದರೆ ಒಂದು ರೊಟೇಷನ್ ಆಯಿತು, ಪ್ಲಸ್ pi by 4 ಅಂದರೆ ಫಸ್ಟ್ ಕ್ವಾಡ್ರೆಂಟಿಗೆ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಸೈನ್ ಕಾಟ್ ಟ್ಯಾನ್ ಎಲ್ಲ ಪಾಸಿಟಿವ್ ಆಗಿರುತ್ತೆ, ಅದರಿಂದ ಎಲ್ಲ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋದ್ರಿಂದ ಪ್ಲಸ್ ಆಯಿತು. ಪ್ಲಸ್ 45 ಅಂದರೆ 1/√2. 1/√2 0.707 ಅಂತ ಬರೀಲಿಕ್ಕಾಗತ್ತೆ. ನೀವು ಮಲ್ಟಿಪ್ಲೈ ಮಾಡಿದರೆ 3.535 ಮೀಟರ್ ಬರುತ್ತೆ. ಸೊ ದೇರ್ ಫೋರ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಾರ್ಟಿಕಲ್ ವೆನ್ t is equal to 1 second ಇಷ್ಟು ಬರುತ್ತೆ. ಈಗ ನೆಕ್ಸ್ಟ್ ಏನು ಕೇಳಿದ್ದಾರೆ, ವೆಲಾಸಿಟಿ ಕೇಳಿದ್ದಾರೆ. ವೆಲಾಸಿಟಿ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ. ಯು ನೋ ದ ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್, v is equal to omega a ಕಾಸ್. ನೀವು ಇಲ್ಲಿ ಸೈನ್ ತಗೊಂಡ್ರೆ ಕಾಸ್ ತಗೊಳ್ಬೇಕು, ಅವ್ರು ಕಾಸ್ ಕೊಟ್ಟರೆ ಸೈನ್ ಬರುತ್ತೆ. ಎರಡು ಎಕ್ಸ್ಪ್ರೆಷನ್ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಸೈನ್ ಕಾಸ್ ಆಗುವಾಗ ಇಲ್ಲಿ ಮೈನಸ್ ಸೈನ್ ಬರಲ್ಲ, ಕಾಸ್ ಇದ್ದದ್ದು ಸೈನ್ ಆಗುವಾಗ ಮೈನಸ್ ಸೈನ್ ಬರುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಕಾಸ್ ಕೊಟ್ಟರೆ ನೀವು ಮೈನಸ್ ತಗೊಂಡು ಇಲ್ಲಿ ಸೈನ್ ತಗೊಳ್ಬೇಕು. ಸೈನೇ ಕೊಟ್ಟರೆ ಡಿಸ್ಪ್ಲೇಸ್ಮೆಂಟ್ ಸೈನಲ್ಲಿದ್ದರೆ ಆಗ ವೆಲಾಸಿಟಿ ಕಾಸಲ್ಲಿರುತ್ತೆ. ಒಮೆಗಾ ಎ ಕಾಸ್ ಒಮೆಗಾ ಟಿ ಪ್ಲಸ್ ಪೈ, ದಿಸ್ ಇಸ್ ದ ಫಾರ್ಮುಲಾ. ಈಗ ಇಲ್ಲಿ t is equal to 1 second ಹಾಕಿ, v is equal to omega. omega ಅಂದರೆ ಇಟ್ ಈಸ್ ದ ಕೊಯಿಫಿಷಿಯಂಟ್ ಆಫ್ t, ಅದು 2 pi, ಅಲ್ಲಿಗೆ 2 × 3.14 ಇಂಟು a ಆಂಪ್ಲಿಟ್ಯೂಡ್ ಅದು 5 ಇಂಟು ಕಾಸ್ ಒಮೆಗಾ 2 pi ಇಂಟು t ಟೈಮ್ ಅಂದರೆ 1 second ಪ್ಲಸ್ 5/4. ಈಗ ಇದು ಅಷ್ಟೇ, ಕಾಸ್ 2 pi ಅಂದರೆ ಫುಲ್ 160 ಡಿಗ್ರಿ ಆಯಿತು, 360 ಡಿಗ್ರಿ ಆಯಿತು, ಅಂದರೆ ಒಂದು ಸರ್ಕಲ್ ಆಯಿತು. ಆ ನಂತರ ಎಕ್ಸ್ಟ್ರಾ ಉಳಿದದ್ದು 4/4 pi/4. pi/4 ಅಂದರೆ ಇದೇ ಕ್ವಾಡ್ರೆಂಟಿಗೆ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲೇ ಬರುತ್ತೆ, ಅದರಿಂದ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಪಾಸಿಟಿವ್. ಆನಂತರ ನಿಮಗೆ ಗೊತ್ತಿದೆ ಕಾಸ್ ಪೈ 2 pi ಪ್ಲಸ್ ತೀಟಾ ಅಂದರೆ ಕಾಸ್ ತೀಟಾ ಆಗುತ್ತೆ, ಅಂದರೆ ಕಾಸ್ 45 ಆಯಿತು. ಆವಾಗ ನಿಮಗೆ ಏನು ಬರುತ್ತೆ, 22 ಮೀಟರ್ ಪರ್ ಸೆಕೆಂಡ್. ಸೊ ದೇರ್ ಫೋರ್ ಬಿ ಆನ್ಸರ್ 22 ಮೀಟರ್ ಪರ್ ಸೆಕೆಂಡ್ ಬರುತ್ತೆ, ಯಾವುದು ವಿ. ಈಗ ಎಕ್ಸಲರೇಷನ್ ನೋಡಬೇಕು. ಎಕ್ಸಲರೇಷನ್ ನೋಡಿ, ಎ is equal to ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾ ನಿಮಗೆ ಗೊತ್ತಿದೆ. ಎಕ್ಸಲರೇಷನ್ ಕೇಳಿದ್ದಾರೆ. ಒಮೆಗಾ ಮೈನಸ್ ಒಮೆಗಾ ಅಂದರೆ 2 pi, ಒಮೆಗಾ ಅಂದರೆ 2 pi. ಸೊ 2 pi ಹೋಲ್ ಸ್ಕ್ವೇರ್ ಇಂಟು ಎಕ್ಸ್. ಅಟ್ 1 second ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ನಾವು ನೋಡಿ ಆಗಿದೆ, ಅದು ವೈ ಅಂತ ತಗೊಂಡಿದ್ದೀನಿ. ಅಟ್ 1 second ಇದನ್ನು ಬೇಕಾದ್ರೆ ನೀವು ವೈ ಅಂತಲೇ ಬರ್ಕೊಂಡ್ಬಿಡಿ, ಕನ್ಫ್ಯೂಷನ್ ಆಗೋದು ಬೇಡ. ವೈ ಎಷ್ಟು ಅಂತ ಇಲ್ಲಿ ನಾವು ಮಾಡಿದ್ದೇವೆ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ t is equal to 1 second. So put the value of y here. So then you will get minus 140 meter per second square. So ಈ ರೀತಿಯ ಪ್ರಾಬ್ಲಮ್ ಕೂಡ ಬರುತ್ತೆ. ಇದು 5 marks ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3 ನೋಡಿ. ಎ ಬ್ಲಾಕ್ ಆಫ್ ಮಾಸ್ 0.1 kg is attached to a spring of spring constant 50 Newton per meter. The block is displaced by 10 centimeter from the mean position on the frictionless surface from rest. Calculate kinetic energy, potential energy and total energy when block is at 5 centimeter from the mean position. First of all, we have to collect the data. So m is equal to 0.1 kg. m is given, k is given 50, x ಕೊಟ್ಟಿದ್ದಾರೆ ನೋಡಿ. We have to find out kinetic energy, potential energy and total energy when x is equal to 5 centimeter. So ಮೀಟ್ರಿ ಮಾಡಿ 0.05 ಮೀಟರ್ ಆಯಿತು. ಇನ್ನು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಟ್ ಈಸ್ ಪುಲ್ಡ್ ಬೈ ಎ ಮ್ಯಾಕ್ಸಿಮಮ್ ಆಫ್ 10 centimeter. ಅದನ್ನು ಆಂಪ್ಲಿಟ್ಯೂಡ್ ಸಿಕ್ತು 0.1 ಮೀಟರ್. ಸೊ ನಿಮ್ಗೆ ಫಸ್ಟು ಡಬ್ಲ್ಯೂ ಕಂಡುಹಿಡಿಬೇಕು. ಡಬ್ಲ್ಯೂ is equal to square root of k by m ಫಾರ್ಮುಲಾ ಹೇಳಿದ್ದಾನೆ. ಸೊ 50 divided by m ಅಂದರೆ 0.1, 500 ಆಯಿತು. ರೂಟ್ ತೆಗೆದ್ರೆ 22.36 ರೇಡಿಯನ್ ಪರ್ ಸೆಕೆಂಡ್ ಬರುತ್ತೆ. ಸೊ ಇದು ಒಮೆಗಾ ಆಯಿತು. ಈಗ ನೀವೇನು ಮಾಡಬೇಕು, ಎಕ್ಸ್ ಕಂಡುಹಿಡಬೇಕು. ಆ ಪಾಯಿಂಟಲ್ಲಿ ಎಕ್ಸ್ ಎಷ್ಟಿದೆ ಅಂತ. ಎಕ್ಸ್ is equal to ನೀವು ಎಕ್ಸನ್ನು ಇಟ್ಕೊಂಡು ಥೀಟಾ ಕಂಡುಹಿಡಿಬೇಕು. ಎಕ್ಸ್ is equal to a cos ಒಮೆಗಾ ಟಿ ಪ್ಲಸ್ ಪೈ. ಈ ಫಾರ್ಮುಲಾ ನಿಮಗೆ ಗೊತ್ತಿದೆ. ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ 0.05 ಇಂಟು ಎ ಅಂದರೆ 0.1 ಕಾಸ್. ಆವಾಗ ನಿಮಗೆ ಈ 0.1 ಈಚೆ ಕಡೆ ತಂದರೆ ನಿಮಗೆ 0.5 ಬರುತ್ತೆ ನೋಡಿ. ಕಾಸ್ ಒಮೆಗಾ ಟಿ ಪ್ಲಸ್ 5 is equal to 0.5. 0.5 ಅಂದರೆ ಹಾಫ್.
ಯಾವ ಆ್ಯಂಗಲಿಗೆ ಕಾಸ್ ಹಾಫ್ ಆಗೋದು 60ಗೆ. ಅದರಿಂದ ನಿಮಗೆ ಒಮೆಗಾ ಟಿ ಪ್ಲಸ್ ಪೈ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಗೊತ್ತಾಯಿತು, ಆ್ಯಂಗಲ್ ಗೊತ್ತಾಯ್ತು 60 ಡಿಗ್ರಿ ಅಂತ. ಸೈನ್ಗೆ ಹಾಫ್ ಆಗಬೇಕು, ಹಾಫ್ ಆದರೆ ತೀಟ 60 ಅಂತ ಗೊತ್ತಾಯ್ತು. ನಾವೀಗ ಕಾಸಿಗೆ ನಾವೀಗ ಮಾಡಬೇಕು, ಸೈನ್ ಬೇಕು, ನಮಗೆ ಸೈನ್ ಬೇಕಾಗುತ್ತೆ, ವೆಲಾಸಿಟಿ ಕೇಳುವಾಗ ಸೈನ್ ಬೇಕಾಗುತ್ತೆ. ಅದರಿಂದ ಸೈನ್ ಒಮೆಗಾ ಟಿ ಪ್ಲಸ್ ಪೈಗೆ ಎಷ್ಟಾಗುತ್ತೆ ಅಂತ ನೋಡುವ. ಸೈನ್ ಒಮೆಗಾ ಟಿ ಪ್ಲಸ್ ಪೈ ನಮ್ಗೆ ಗೊತ್ತಿದೆ 60. ಸೊ ಸೈನ್ 60 ಅಂದರೆ √3/2. ನೀವು √3 ವ್ಯಾಲ್ಯೂ ಬೈ 2 ಮಾಡಿದರೆ ನಿಮಗೆ 0.866 ಬರುತ್ತೆ. ಈಗ ಇವ್ರು ಕೊಟ್ಟಂಥದ್ದು, ನಾವು ತಗೊಂಡಂಥದ್ದು ಎಕ್ಸ್ ಕಾಸಲ್ಲಿದೆ. ಎಕ್ಸ್ ಕಾಸ್ ತಗೊಂಡಿದ್ದರಿಂದ ವೆಲಾಸಿಟಿ ಸೈನಲ್ಲಿ ಬರಬೇಕು. ಅದರಿಂದ ನಾವು ವಿ ಈಸ್ ಈಕ್ವಲ್ ಟು ಎ ಒಮೆಗಾ ಸೈನ್ ಒಮೆಗಾ ಟಿ ಪ್ಲಸ್ ಪೈ. ಮೈನಸ್ ಸೈನ್ ಬಿಟ್ಟಿದ್ದೇನೆ, ನನಗೆ ಕೈನೆಟಿಕ್ ಎನರ್ಜಿಗೆ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಪೀಡ್ ಬೇಕಾಗೋದು, ಅದರಿಂದ ಡೈರೆಕ್ಷನ್ ಬಿಟ್ಟಿದ್ದೇನೆ. ಸೊ ಎ ಒಮೆಗಾ ಸೈನ್ ಒಮೆಗಾ ಪೈ. ಸೊ ಎ ಅಂದರೆ 0.1, ಒಮೆಗಾ 22.36 we have calculated here, into sin of this value. Sin of this value 60, sin theta ನಾವು ಇಲ್ಲೇ ಮಾಡಿ ಇಟ್ಕೊಂಡಿದ್ದೇವೆ 0.66. ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 1.93 ಸಮಥಿಂಗ್ ಬರುತ್ತೆ, ರೌಂಡ್ ಅಪ್ ಮಾಡಿದ್ರೆ 1.94 ಮೀಟರ್ ಪರ್ ಸೆಕೆಂಡ್. ಸೊ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ವೆಲಾಸಿಟಿ ಅಟ್ 5 ಸೆಂಟಿಮೀಟರ್ ಫ್ರಮ್ ದ ಮೀನ್ ಪೊಸಿಷನ್ ಎಷ್ಟು ಅಂತ ನೋಡಿದೆ. ಸೊ ನನ್ನ ಕೈನೆಟಿಕ್ ಎನರ್ಜಿ ಬೇಕು. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್, ಹಾಫ್ ಇಂಟು ಎಮ್ 0.1 kg ಇಂಟು ವಿ ಸ್ಕ್ವೇರ್ 1.94 ಹೋಲ್ ಸ್ಕ್ವೇರ್. ಇಷ್ಟು ಮಾಡಿದರೆ ನಿಮಗೆ 0.188 ಜೌಲ್ ಬರುತ್ತೆ. ಸೊ ದಟ್ ಈಸ್ ದಟ್ ಕೈನೆಟಿಕ್ ಎನರ್ಜಿ ಅಟ್ ದ ಪ್ಲೇಸ್ ವ್ಯಾರ್ ಡಿಸ್ಪ್ಲೇಸ್ಮೆಂಟ್ ಈಸ್ 5 ಸೆಂಟಿಮೀಟರ್. ಈಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಬೇಕು. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ನೀವು ನೋಡಿದಿರಿ ಹಾಫ್ ಕೆ ಎಕ್ಸ್ ಸ್ಕ್ವೇರ್, ಹಾಫ್ ಕೆ 50 ಇಂಟು ಎಕ್ಸ್ ಅಂದರೆ ನಮಗೆ 0.5 ಸೆಂಟಿಮೀಟರ್, ಅದನ್ನು 0.05 ಹೋಲ್ ಸ್ಕ್ವೇರ್ ಮಾಡಿದರೆ ನಿಮಗೆ 0.0625 ಜೌಲ್ ಬರುತ್ತೆ. ಸೊ ನೀವೀಗ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಮಾಡಿದರೆ ನಿಮಗೆ ಟೋಟಲ್ ಎನರ್ಜಿ ಬರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಕೂಡ ನಿಮಗೆ ಕೇಳ್ಬೋದು, ತುಂಬ ಸಿಂಪಲ್ ಇರುತ್ತೆ. ಸೊ ನೀವು ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಕಂಡುಹಿಡಿಯೋಕ್ಕಾಗುತ್ತೆ. ಸೊ ಒಂದು ಎನರ್ಜಿ ಕೊಟ್ಟು ಇನ್ನೊಂದು ಎನರ್ಜಿ ಕಂಡುಹಿಡಿಯೋದು ಕೂಡ ಕೇಳ್ತಾರೆ. ಸೊ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಪ್ರಾಬ್ಲಮ್. ನೆಕ್ಸ್ಟ್ ಅನದರ್ ವೆರಿ ಸಿಂಪಲ್ ಪ್ರಾಬ್ಲಮ್. ಎ ಪಾರ್ಟಿಕಲ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಹ್ಯಾಸ್ ಎ ಪೀರಿಯಡ್ 10 seconds, amplitude 1.5 meter, calculate maximum velocity and maximum acceleration. ಸೊ ಟಿ ಅಂದರೆ 10 seconds ಅಂತ ಕೊಟ್ಟಿದ್ದಾರೆ, ಆಂಪ್ಲಿಟ್ಯೂಡ್ 1.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಮಗೆ ಮ್ಯಾಕ್ಸಿಮಮ್ ವೆಲಾಸಿಟಿ ಆ್ಯಂಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಒಮೆಗಾ ಈಸ್ ರಿಕ್ವೈರ್ಡ್. ಸೊ ಒಮೆಗಾ ಈಸ್ ಈಕ್ವಲ್ ಟು 2π/t, 2π/10. ಸೊ 2 ಇಂಟು 3.14 ಡಿವೈಡ್ ಬೈ 10, ಅದನ್ನು ನಾವು 0.628 radian per second. So omega you have to calculate. Once omega is calculated, then it is easy to find out maximum velocity. V max is equal to omega A, that is equal to omega we have calculated into 1.5, that is equal to 0.942 meter per second. A max is equal to omega square A, that is 0.628 whole square into 1.5. ಸೊ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ಇದು ಕೂಡ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಕೂಡ ನಿಮಗೆ ಥಿಯರಿಯಲ್ಲಿ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದ ಹೋಮ್ ವರ್ಕ್ಸ್ ಫಾರ್ ಯು. ಸೊ ಆಲ್ ಆರ್ 5 marks ಪ್ರಾಬ್ಲಮ್. ಆನ್ಸರ್ ಈಸ್ ಗಿವನ್, ಯು ಟ್ರೈ ಇನ್ ಯುವರ್ ಹೋಮ್. ಸೊ ಪ್ರಾಬ್ಲಮ್ 5, 6 and 7. So finally we have to see some terms. All are 1 mark question. Damped oscillation. So we have seen already in the case of simple pendulum, the friction where body is supported, friction, and viscous drag of surrounding media. For example, in the case of simple pendulum, the bob is moving in air, the viscous opposing force will reduce the amplitude. So what happens due to this friction and viscous force? The amplitude goes on decreasing. Amplitude ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದರೆ ಗಾಳಿ ಬಿಡೋದಿಲ್ಲ. ಗಾಳಿಯಲ್ಲಿ ಈ ಬಾಬ್ ಹೋಗುವಾಗ ಅಪೋಸಿಂಗ್ ಫೋರ್ಸ್ ಇರುತ್ತೆ, ಅದನ್ನು ನಾವು ವಿಸ್ಕಸ್ ಡ್ರ್ಯಾಗ್ ಅಂತ ಕರಿತೇವೆ. ಆ ವಿಸ್ಕಸ್ ಡ್ರ್ಯಾಗಿಂದಾಗಿ ಏನಾಗುತ್ತೆ, ರಿಟಾರ್ಡೇಷನ್ ಆಗುತ್ತೆ. ಸೊ ಈ ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ.
ಆವಾಗ ಏನಾಗುತ್ತೆ, ಈ ಫೋರ್ಸಿನ ವಿರುದ್ಧ ವರ್ಕ್ ಆಗೋದ್ರಿಂದ ಇಟ್ ಡಿಸಿಪೇಟ್ ಎನರ್ಜಿ, ಸಿಸ್ಟಮಿನ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ಲೂಸಸ್ ಇಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್. ಫೈನಲಿ ಇಟ್ ಕಮ್ಸ್ ಟು ದ ರೆಸ್ಟ್. ಹಾಗಾದರೆ ಈಗ ನಾವು ಏನು ಡಿಫೈನ್ ಮಾಡ್ಬೋದು ನೋಡಿ, ಆಸಿಲೇಷನ್ ಇನ್ ವಿಚ್ ಆಂಪ್ಲಿಟ್ಯೂಡ್ ಆಫ್ ದ ಪಾರ್ಟಿಕಲ್ ಇನ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಗ್ರ್ಯಾಜುವಲಿ ಡಿಕ್ರೀಸಸ್ ವಿತ್ ದ ಟೈಮ್. ಸೊ ಟೈಮ್ ಹೋದ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸಚ್ ಎ ಆಸಿಲೇಷನ್ ಈಸ್ ಕಾಲ್ಡ್ ಡ್ಯಾಂಪ್ಡ್ ಆಸಿಲೇಷನ್. ಸೊ ಡ್ಯಾಂಪ್ ಆಗಬೇಕಾದ್ರೆ ಆಂಪ್ಲಿಟ್ಯೂಡ್ ಡಿಕ್ರೀಸ್ ಆಗಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ದಟ್ ಈಸ್ ಕಾಲ್ಡ್ ಡ್ಯಾಂಪ್ಡ್ ಆಸಿಲೇಷನ್. ಸೊ 1 ಮಾರ್ಕಿನ ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ತ್ರೀ ಇಂಪಾರ್ಟೆಂಟ್ ಟರ್ಮ್ಸ್, ಎಲ್ಲದೂ ಕೂಡ 1 ಮಾರ್ಕ್ ಇದು. ವಾಟ್ ಈಸ್ ಫ್ರೀ ವೈಬ್ರೇಷನ್, ವಾಟ್ ಈಸ್ ಫೋರ್ಸ್ಡ್ ವೈಬ್ರೇಷನ್ ಆ್ಯಂಡ್ ವಾಟ್ ಈಸ್ ರೆಸೊನೆನ್ಸ್. ಸೊ ನೋಡಿ, ಫಸ್ಟು ಇದು ತುಂಬ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ. What is free vibration? When a body is set into vibration, ಯಾವುದೇ ವಸ್ತು, ಫಾರ್ ಎಕ್ಸಾಂಪಲ್ ದಿಸ್ ಬೋರ್ಡ್, ಇಫ್ ಐ ಟ್ಯಾಪ್ ದಿಸ್, ಸೊ ಬಾಡಿ ವಿಲ್ ವೈಬ್ರೇಟ್. ಸೊ ಬಾಡಿ ವೈಬ್ರೇಟ್ಸ್ ವಿತ್ ಇಟ್ಸ್ ಓನ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಈ ಬೋರ್ಡಿಗೆ ಡಿಪೆಂಡಿಂಗ್ ಅಪಾನ್ ದ ಸೈಜ್, ಡಿಪೆಂಡಿಂಗ್ ಅಪಾನ್ ದ ಶೇಪ್, ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್, ಇಟ್ ಹ್ಯಾಸ್ ಸಮ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್. ನಾನು ಹೀಗೆ ಕೊಟ್ಟಿದ್ರೆ ಅವಾಗ ಅದು ಯಾವುದೋ ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೆ. ಸೊ ಆ ನ್ಯಾಚುರಲ್ ಫ್ರೀಕ್ವೆನ್ಸಿ ಅದು ಆ ವಸ್ತುವಿಗೆ ಸಂಬಂಧಪಟ್ಟದ್ದು. ಸೊ ವೆನ್ ಬಾಡಿ ಈಸ್ ಸೆಟ್ ಇನ್ ಟು ವೈಬ್ರೇಷನ್, ಇಟ್ ವೈಬ್ರೇಟ್ಸ್ ಇಟ್ಸ್ ಓನ್ ನ್ಯಾಚುರಲ್ ಫ್ರೀಕ್ವೆನ್ಸಿ, ವೈಬ್ರೇಟ್ಸ್ ವಿತ್ ಇಟ್ಸ್ ಓನ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಸ್ವಚ್ಛ ವೈಬ್ರೇಷನ್ ಈಸ್ ಕಾಲ್ಡ್ ಫ್ರೀ ವೈಬ್ರೇಷನ್. ಯಾಕಂದರೆ ಇಲ್ಲಿ ನಾವು ಬೋರ್ಡನ್ನು ಏನು ಫೋರ್ಸ್ ಮಾಡಲಿಲ್ಲ ಈ ರೀತಿ ವೈಬ್ರೇಟ್ ಆಗುವಂಥ, ಸುಮ್ಮನೆ ಟ್ಯಾಪ್ ಮಾಡಿದ್ದೇವೆ. ದೆನ್ ದ ಬಾಡಿ ಇಟ್ ಸೆಲ್ಫ್ ಈಸ್ ವೈಬ್ರೇಟಿಂಗ್ ವಿತ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ. ಈ ರೀತಿ ವೈಬ್ರೇಟ್ ಆಗೋದು ಈ ವಸ್ತುವಿಗೆ ಖುಷಿ ಇರುತ್ತೆ. ಅದರಿಂದ ಏನಾಗುತ್ತೆ ನೋಡಿ, ದೆನ್ ಬಾಡಿ vibrates with maximum amplitude. If you tap this, then this will vibrates with maximum amplitude. ಸೊ ಇಷ್ಟಪಟ್ಟು ಒಂದು ವಸ್ತು ವೈಬ್ರೇಟ್ ಆದರೆ ತುಂಬ ಮ್ಯಾಕ್ಸಿಮಮ್ ಆಗಿ ಅದು ಆ್ಯಂಪ್ಲಿಟ್ಯೂಡಲ್ಲಿ ವೈಬ್ರೇಟ್ ಆಗುತ್ತೆ. ಸೊ ನೀವೊಂದು ಟೇಬಲನ್ನು ಕುಟ್ಟಿದರೆ ಆವಾಗ ಟೇಬಲಿಂದ ನಿಮಗೆ ಏನಾಗುತ್ತೆ, ವೈಬ್ರೇಷನ್ ಬರುತ್ತೆ ಟೇಬಲಲ್ಲಿ. ಆವಾಗ ಆ ವೈಬ್ರೇಷನ್ ನಾವು ಫ್ರೀ ವೈಬ್ರೇಷನ್ ಅಂತ ಕರಿತೇವೆ. ಅಲ್ಲಿ ವೈಬ್ರೇಷನ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡಲ್ಲಿ ಆಗ್ತಾ ಇರುತ್ತೆ. ಈಗ ಇನ್ನೊಂದಿರುತ್ತೆ ಫೋರ್ಸ್ಡ್ ವೈಬ್ರೇಷನ್. ಅಂದರೆ ವೆನ್ ಎ ಬಾಡಿ ಫೋರ್ಸ್ ಟು ವೈಬ್ರೇಟ್ಸ್ ವಿತ್ ದ ಫ್ರೀಕ್ವೆನ್ಸಿ ಆಫ್ external periodic force, then body is said to have forced vibration. ಈಗ ನಾವು ಆ ವಸ್ತು ತನ್ನ ನ್ಯಾಚುರಲ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುವ ಬದಲು ಬೇರೆ ಒಂದು ಫೋರ್ಸಿಂದ ವೈಬ್ರೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎ ಟ್ಯೂನಿಂಗ್ ಫೋರ್ಕ್, ಒಂದು ಟ್ಯೂನಿಂಗ್ ಫೋರ್ಕ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೀಗ 512 ಹರ್ಟ್ಸ್ನ ಟ್ಯೂನಿಂಗ್ ಫೋರ್ಕ್ ತಗೊಂಡಿದ್ದೀರಿ, ಆಯಿತಾ. ನನ್ನ ಈ ಟೇಬಲನ್ನು ನಾನು ಒಮ್ಮೆ ಕುಟ್ಟಿಬಿಟ್ರೆ, ಇಫ್ ಯು ಡಿಸ್ಟರ್ಬ್ ದಿಸ್, it will vibrates with 300 hertz ಅಂತ ಎಣಿಸ್ಕೊಳ್ಳಿ. 300 hertz is the natural frequency of this table. ಈ ಟೇಬಲ್ನ ನ್ಯಾಚುರಲ್ ಫ್ರೀಕ್ವೆನ್ಸಿ 300 hertz ಇರುತ್ತೆ. ನಾನೀಗ ಇದನ್ನು ಜಸ್ಟ್ ಒಂದು ಸತಿ ಟ್ಯಾಪ್ ಮಾಡಿ ಬಿಟ್ಬಿಟ್ರೆ, ಫೋರ್ಸ್ ಒಮ್ಮೆಗೆ ಹಾಕಿಬಿಡು, ಜಸ್ಟ್ ಟ್ಯಾಪ್. ಸೊ ದೆನ್ ದಿಸ್ ಬಾಡಿ ವೈಬ್ರೇಟ್ಸ್ ವಿತ್ 300 hertz. ಅದು ನ್ಯಾಚುರಲ್ ಫ್ರೀಕ್ವೆನ್ಸಿ ಆಯಿತು. ದೆನ್ ಸಚ್ ಎ ವೈಬ್ರೇಷನ್ ಈಸ್ ಕಾಲ್ಡ್ ಫ್ರೀ ವೈಬ್ರೇಷನ್. ನಾನೀಗ ಏನು ಮಾಡ್ತೇನೆ, ಐ ವಿಲ್ ಬ್ರಿಂಗ್ ಎ ಟ್ಯೂನಿಂಗ್ ಫೋರ್ಕ್. The frequency of the tuning fork is 512 hertz. So ನಾನೀಗೇನು ಮಾಡ್ತೇನೆ, I will vibrate this tuning fork and stem of this tuning fork is pressed on the table. ಸೊ ನಾನೀಗ ಪ್ರೆಸ್ ಮಾಡಿದೆ. ಆಗ ಈ ಟೇಬಲ್ಲು 300 ಹರ್ಟ್ಸಲ್ಲಿ ವೈಬ್ರೇಟ್ ಆಗಲ್ಲ. ಇಟ್ ವಿಲ್ ವೈಬ್ರೇಟ್ಸ್ ವಿತ್ ದಿಸ್ ಪೀರಿಯಾಡಿಕ್ ಫೋರ್ಸ್. ಇದು ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಆಗ್ತಾ ಇದೆ ಟೇಬಲ್ ಮೇಲೆ, ಒಮ್ಮೆಗೆ ಆದ್ದಲ್ಲ. ಇಟ್ ಈಸ್ ಕಂಟಿನ್ಯೂಸ್ಲಿ ಪ್ರೆಸ್ಡ್ ಟು ದ ಟೇಬಲ್. ಸೊ ಅವಾಗ ಏನಾಯಿತು, ದ ಟೇಬಲ್ ಈಸ್ ವೈಬ್ರೇಟ್ ವಿತ್ 512 ಹರ್ಟ್ಸ್. ಸೊ ಇದಕ್ಕೆ ಇಷ್ಟ ಇಲ್ಲ, ಇದರ ನ್ಯಾಚುರಲ್ ಫ್ರೀಕ್ವೆನ್ಸಿ 300 ಹರ್ಟ್ಸ್. ಇದು 300 ಹರ್ಟ್ಸಲ್ಲೇ ವೈಬ್ರೇಟ್ ಆಗಲಿಕ್ಕೆ ಇಷ್ಟಪಡುತ್ತೆ, ಬಿಕಾಸ್ ಇದು ನ್ಯಾಚುರಲ್ ಫ್ರೀಕ್ವೆನ್ಸಿ. ಬಟ್ ನಾವೇನು ಮಾಡ್ತೇವೆ, ವಿ ಫೋರ್ಸ್ ದ ಬಾಡಿ ಟು ವೈಬ್ರೇಟ್ಸ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ಎಕ್ಸ್ಟರ್ನಲ್ ಪೀರಿಯಾಡಿಕ್ ಫೋರ್ಸ್. ಹೆಸರು ನೋಡಿ, ಪೀರಿಯಾಡಿಕ್ ಅಂದರೆ ದಟ್ ಈಸ್ ಕಂಟಿನ್ಯೂಸ್ಲಿ ಆ್ಯಕ್ಟಿಂಗ್ ಆನ್ ದ ಬಾಡಿ. ಸೊ ಆ ಬಾಡಿಯ ಮೇಲೆ ಆ್ಯಕ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಮೇಕ್ ಇಟ್ ಟು ವೈಬ್ರೇಟ್ಸ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ಎಕ್ಸ್ಟರ್ನಲ್ ಫೋರ್ಸ್. ಅದು 512 ವೈಬ್ರೇಟ್ ಆಗುತ್ತೆ. ಅದಕ್ಕೆ 300 ಹರ್ಟ್ಸಲ್ಲಿ ವೈಬ್ರೇಟ್ ಆಗಲಿಕ್ಕೆ ಇಷ್ಟ ಇರುತ್ತೆ, ಬಟ್ ಅದು ಈಗ 512 ವೈಬ್ರೇಟ್ ಆಗುತ್ತೆ. ಆವಾಗ ಏನಾಗುತ್ತೆ ನೋಡಿ, ದೆನ್ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಈಸ್ ಲೆಸ್. ಅದಕ್ಕೆ ಇಷ್ಟ ಇಲ್ಲ ವೈಬ್ರೇಟ್ ಆಗಲಿಕ್ಕೆ. ಅದನ್ನೇನಾಗುತ್ತೆ, ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ತುಂಬ ಕಡಿಮೆ ಇರುತ್ತೆ. ಫ್ರೀ ವೈಬ್ರೇಷನ್ ಆದರೆ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ, ಫೋರ್ಸ್ಡ್ ವೈಬ್ರೇಷನ್ ಆದರೆ ಆಂಪ್ಲಿಟ್ಯೂಡ್ ಕಡಿಮೆ ಇರುತ್ತೆ. ಈಗ ನೋಡಿ ಏನಾಗುತ್ತೆ ಅಂತ. ನಾನೇನು ಮಾಡಿದೆ ಅಂದರೆ, ನ್ಯಾಚುರಲ್ ಫ್ರೀಕ್ವೆನ್ಸಿ 300 ಹರ್ಟ್ಸ್ ಇದೆಯಲ್ಲ, 300 ಹರ್ಟ್ಸಿನ ಫ್ರೀಕ್ವೆನ್ಸಿ ಟ್ಯೂನಿಂಗ್ ಫೋರ್ಕೆ ತಂದೆ, 300 ಹರ್ಟ್ಸ್.
So I match this external force, frequency of external periodic force with the natural frequency. ಇವೆರಡನ್ನು ಇಕ್ವೇಟ್ ಮಾಡಿಬಿಟ್ಟೆ. ಆ ನಂತರ ನಾನು ಈ ಟ್ಯೂನಿಂಗ್ ಫೋರ್ಕನ್ನು ವೈಬ್ರೇಟ್ ಮಾಡಿ I press the stem of the tuning fork to the table. So ಪ್ರೆಸ್ ಮಾಡಿದೆ. ಈಗ ಏನಾಗುತ್ತೆ, ಟೇಬಲ್ನ ನ್ಯಾಚುರಲ್ ಫ್ರೀಕ್ವೆನ್ಸಿ 300. ನಾವು ಟೇಬಲ್ ಹತ್ರ ವೈಬ್ರೇಟ್ ಆಗಲಿಕ್ಕೆ ಹೇಳಿರುವಂಥ ಫ್ರೀಕ್ವೆನ್ಸಿಯು 300. ದೆನ್ ಏನಾಗುತ್ತೆ, ಈ ಟೇಬಲ್ಲು ವೈಬ್ರೇಟ್ಸ್ ವಿತ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್. ಆವಾಗ ಸಿಕ್ಕಾಪಟ್ಟೆ ಆ್ಯಂಪ್ಲಿಟ್ಯೂಡಲ್ಲಿ ವೈಬ್ರೇಟ್ ಆಗುತ್ತೆ. ಯಾಕಂದರೆ ಅದಕ್ಕೆ ನಮ್ಮ ಗಾದೆ ಇದೆಯಲ್ಲ ಅದೇ ರೀತಿ, ವೈದ್ಯ ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅಂತ ಇದೆಯಲ್ಲ ಅದೇ, ರೋಗಿಗೆ ಹಾಲು ಕುಡಿಬೇಕಂತಿದೆ, ವೈದ್ಯ ಸಹ ಹಾಲು ಕುಡಿ ಅಂದಾಗ ಖುಷಿ ಆಗುತ್ತೆ. ಅದೇ ರೀತಿ ಇಲ್ಲಿಯೂ ಹಾಗೆ, ಇದಕ್ಕೇನು 300 ಹರ್ಟ್ಸಲ್ಲಿ ವೈಬ್ರೇಟ್ ಆಗಲಿಕ್ಕೆ ಇಷ್ಟ ಇದೆ. ನಾವೀಗ ವೈಬ್ರೇಟ್ ಆಗುವಂತ ಹೇಳುವಂಥದ್ದು 300. ವೆನ್ ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ದೆನ್ ಬಾಡಿ ಈಸ್ ಸೆಡ್ ಟು ಹ್ಯಾವ್ ರೆಸೊನೆನ್ಸ್. ಆವಾಗ ಬಾಡಿಗೆ ರೆಸೊನೆನ್ಸ್ ಬರುತ್ತೆ. ಆಗ ರೆಸೊನೆನ್ಸ್ ಆಗಬೇಕಾದ್ರೆ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ವೈಬ್ರೇಟಿಂಗ್ ಬಾಡಿ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ದ ಎಕ್ಸ್ಟರ್ನಲ್ ಪೀರಿಯಾಡಿಕ್ ಫೋರ್ಸ್. ದೆನ್ ಬಾಡಿ ವೈಬ್ರೇಟ್ಸ್ ವಿತ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್. ದಿಸ್ ಕಂಡೀಷನ್ ಈಸ್ ಕಾಲ್ಡ್ ರೆಸೊನೆನ್ಸ್. ಈ ರೆಸೊನೆನ್ಸ್ ಎಲ್ಲ ಕಡೆಯಲ್ಲಿ ಬೇಕಾಗುತ್ತೆ. ಅದನ್ನು ನಿಮಗೆ ಸಿಂಪಲ್ಲಾಗಿ ನಾವು ಈ ವರ್ಷ ಆಸಿಲೇಷನಲ್ಲಿ ನಿಮ್ಗೆ ಹೇಳ್ತೇವೆ. ಸೊ ಪ್ರೀ ವೈಬ್ರೇಷನ್ 1 ಮಾರ್ಕ್ ಕ್ವಶನ್. ವಾಟ್ ಈಸ್ ಫೋರ್ಸ್ಡ್ ವೈಬ್ರೇಷನ್ 1 ಮಾರ್ಕ್ ಕ್ವಶನ್. ವಾಟ್ ಈಸ್ ರೆಸೊನೆನ್ಸ್. ಸೊ ರೆಸೊನೆನ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ದ ಕಂಡೀಷನ್ ಫಾರ್ ರೆಸೊನೆನ್ಸ್. ಕಂಡೀಷನ್ ಫಾರ್ ರೆಸೊನೆನ್ಸ್ ಈಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ವೈಬ್ರೇಟಿಂಗ್ ಬಾಡಿ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ದ ಎಕ್ಸ್ಟರ್ನಲ್ ಫೋರ್ಸ್. ದೆನ್ ಬಾಡಿ ವೈಬ್ರೇಟ್ಸ್ ವಿತ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್. ದೆನ್ ದಿಸ್ ಕಂಡೀಷನ್ ಈಸ್ ಕಾಲ್ಡ್ ರೆಸೊನೆನ್ಸ್. ಈ ರೆಸೊನೆನ್ಸನ್ನು ನಾವು ಸೌಂಡಲ್ಲಿ ನಿಮಗೆ ಒಂದು ಪ್ರಾಕ್ಟಿಕಲ್ ಕೂಡ ಇರುತ್ತೆ, ರೆಸೊನೆನ್ಸ್ ಕಾಲಮ್ ಅಂತ, ಅಲ್ಲಿಯೂ ಕೂಡ ನೋಡ್ತೇವೆ. ನ್ಯಾಚುರಲ್ ಫ್ರೀಕ್ವೆನ್ಸಿಯನ್ನು ಎಕ್ಸ್ಟರ್ನಲ್ ಪೀರಿಯಾಡಿಕ್ ಫೋರ್ಸಿನ ಫ್ರೀಕ್ವೆನ್ಸಿ ಒಟ್ಟಿಗೆ ಮ್ಯಾಚ್ ಮಾಡಿದಾಗ ದ ಬೂಮಿಂಗ್ ಸೌಂಡ್ ಅಂದರೆ ಮ್ಯಾಕ್ಸಿಮಮ್ ಸೌಂಡ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ರೆಸೊನೆನ್ಸ್. ಸೊ ನಿಮಗೆ ಬ್ರೀಫಾಗಿ ನಾನು ಇದಿಷ್ಟು ಪಾರ್ಟ್ ಹೇಳಿದ್ದೀನಿ. ಸೊ ದ್ಯಾಟ್ ಕಂಪ್ಲೀಟ್ಸ್ ಯುವರ್ ಆಸಿಲೇಷನ್ ಚಾಪ್ಟರ್.